ದೇಶದ 88 ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ಮುಕ್ತಾಯ. ತ್ರಿಪುರಾದಲ್ಲಿ ಹೆಚ್ಚು, ಯುಪಿಯಲ್ಲಿ ಕಡಿಮೆ ವೋಟಿಂಗ್. ಮತ ಚಲಾಯಿಸಿದ ನವದಂಪತಿಗಳು. ಮತದಾನ ಮಾಡುವಂತೆ ಪ್ರಧಾನಿ ಮೋದಿ ಕರೆ. ರಾಷ್ಟ್ರ ರಾಜಧಾನಿ ದೆಹಲಿಗೆ ತಂಪೆರೆದ ಮಳೆರಾಯ. ಸಲಾಂ ಇಂಡಿಯಾ ಎಂದ ಪಾಕಿಸ್ತಾನದ ಯುವತಿ. ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭಾ ಚುನಾವಣೆ ಎರಡನೇ ಹಂತದಲ್ಲಿ 13 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 88 ಲೋಕಸಭಾ ಕ್ಷೇತ್ರಗಳಿಗೆ ನಿನ್ನೆ ಮತದಾನ ನಡೆಯಿತು. ಕೇರಳದ ಎಲ್ಲ 20 ಕ್ಷೇತ್ರಗಳು, ಕರ್ನಾಟಕದಲ್ಲಿ 14, ರಾಜಸ್ಥಾನದಲ್ಲಿ 13, ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ತಲಾ 4, ಮಧ್ಯಪ್ರದೇಶದಲ್ಲಿ 6 ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಿತು. ಇನ್ನು ಬಿಹಾರ ಹಾಗೂ ಅಸ್ಸಾಂನಲ್ಲಿ ತಲಾ 5, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತಲಾ 3 ಹಾಗೂ ತ್ರಿಪುರಾ, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಮಣಿಪುರದಲ್ಲಿ ತಲಾ 1 ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಎರಡನೇ ಹಂತದ ಚುನಾವಣೆಯಲ್ಲಿ ಒಟ್ಟು 60.96% ಮತದಾನವಾಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇದರಲ್ಲಿ ತ್ರಿಪುರಾದಲ್ಲಿ ಅತಿ ಹೆಚ್ಚು 80.32% ಮತದಾನವಾಗಿದೆ. ಉಳಿದಂತೆ ಮಣಿಪುರದಲ್ಲಿ 76, ಛತ್ತೀಸ್ಗಢದಲ್ಲಿ 72.13, ಪಶ್ಚಿಮ ಬಂಗಾಳದಲ್ಲಿ 71.84, ಮಹಾರಾಷ್ಟ್ರದಲ್ಲಿ 53% ಜನರು ಮತ ಚಲಾಯಿಸಿದ್ದಾರೆ. ಇನ್ನು ಮಧ್ಯಪ್ರದೇಶದಲ್ಲಿ 55, ಉತ್ತರ ಪ್ರದೇಶದಲ್ಲಿ ಅತಿ ಕಡಿಮೆ 52% ಮತದಾನವಾಗಿದೆ. ಎರಡನೇ ಹಂತದ ಮತದಾನದ ವೇಳೆ ನವದಂಪತಿಗಳು ಬಂದು ಮತ ಚಲಾಯಿಸಿದ್ದಾರೆ. ಬಿಹಾರದ ಕತಿಹಾರದಲ್ಲಿ ನವ ವಿವಾಹಿತ ವಧು ಶ್ವೇತಾ ಚಂದ್ರವಂತಿ ಪತಿ ಜೊತೆ ಬಂದು ಮತ ಚಲಾಯಿಸಿದ್ರು. ಇನ್ನು ಕೇರಳದಲ್ಲಿ ನವದಂಪತಿ ಅರುಣ್ ಮೋಹನ್ ಮತ್ತು ಲಕ್ಷ್ಮಿ ಕೂಡ ವೋಟಿಂಗ್ ಮಾಡಿದ್ರು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ತಕ್ಷಣವೇ ಗುರುವಾಯೂರಿನಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ ತಿರುವನಂತಪುರಂನ ಮಂಜಂಪಾರ ಮತಗಟ್ಟೆಗೆ ತೆರಳಿ ವೋಟಿಂಗ್ ಮಾಡಿದ್ರು. ಕೇರಳದಲ್ಲಿ ಎರಡನೇ ಹಂತದ ಮತದಾನ ಮುಕ್ತಾಯವಾಗಿದೆ. ಅತ್ತ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ನಿನ್ನೆ ಸಂಜೆ ಬರೇಲಿಯಲ್ಲಿ ರೋಡ್ ಶೋ ನಡೆಸಿದ ಪ್ರಧಾನಿ ಮೋದಿ ಬಿಜೆಪಿ ಪರ ಮತಯಾಚನೆ ನಡೆಸಿದ್ರು. ಈ ವೇಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ರು. ರಸ್ತೆ ಇಕ್ಕೆಲಗಳಲ್ಲಿ ಮೋದಿ ಮೋದಿ ಜಯಘೋಷ ಮೊಳಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಪಶ್ಚಿಮ ಬಂಗಾಳ ಪ್ರವಾಸವನ್ನ ಕೈಗೊಂಡಿದ್ರು. ಈ ವೇಳೆ ಮಾಲ್ಡಾದಲ್ಲಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ರು. ಆಗ ಮುಂಬರುವ ಹಂತದಲ್ಲಿ ಮತ ಚಲಾಯಿಸುವಂತೆ ಪ್ರಧಾನಿ ಮೋದಿ ಮನವಿ ಮಾಡಿದ್ರು. ಬೇಸಿಗೆ ಬಿಸಿಲಿಗೆ ಬೆಂಡಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿಗೆ ಮಳೆರಾಯ ತಂಪೆರೆದಿದ್ದಾನೆ. ನಿನ್ನೆ ಸಂಜೆ ವೇಳೆ ಆರಂಭವಾದ ವರುಣಾರ್ಭಟ ರಾತ್ರಿವರೆಗೂ ಮುಂದುವರೆದಿದೆ. ಮಳೆ ಆಗಮನದಿಂದ ವಾತಾವರಣದಲ್ಲಿ ವ್ಯತ್ಯಾಸ ಉಂಟಾಗಿತ್ತು. ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ವು. ಇನ್ನು ಮಳೆಯಿಂದ ವಾಹನ ಸವಾರರು ಪರದಾಟ ನಡೆಸುವಂತಾಯಿತು.